100 ಬಾರಿ ಇದು ರಾಜಕೀಯ ಪ್ರೇರಿತ ಆದಂತ ದಾಳಿ. ಸಮಯ ಏನು, ಮೈನಾರಿಟಿಯ ಲೀಡರ್ಶಿಪ್ ಚೇಂಜ್ ಆಗುತ್ತೆ, ಒಂದು ಮಂತ್ರಿ ಆಗ್ಬೇಕು, ನಮ್ಮ ಶಾಸಕರು 4 ಬಾರಿ ಗೆದ್ದವ್ರೆ, ಬಿಡೆ ಚೇರ್ಮನ್ ಆಗಿ ಒಳ್ಳೆ ಕೆಲಸ ಮಾಡವ್ರೆ, ಅವ್ರನ್ನ ತಪ್ಪಿಸಬೇಕು ಅಂತ ಯಾರೋ ಒಳಗಿನ ಸಂಚಿದು. ಈಗ ಇಡಿ ರೈಡ್ ಮಾಡೋದ್ರಲ್ಲಿ ಸಾಕ್ಷ್ಯಾಧಾರಗಳು ಇಟ್ಕೊಂಡು ನಿಮ್ಮ ಕ್ವಶನ್ ಕೇಳಿದ್ರು 21 ಗಂಟೆ ಅಂದ್ರೆ ಏನಾದ್ರು ಒಂದು ಸಾಕ್ಷ್ಯಾಧಾರಗಳು ಇರಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಕ್ಲಾರಿಫಿಕೇಶನ್ ಸರ್, ಒಂದಿನ ಯಾರಾದ್ರೂ ನೀವು ಇದನ್ನ ಬಿಡ್ಬಿಡಿ, ಇಡಿ ಯಾರ ಮನೆಗೆ ಬಂದವ್ರೆ ಅವ್ರ ಜೊತೆ ಕೂತ್ಕೊಂಡು ನೀವು ಡಿಸ್ಕಸ್ ಮಾಡಿ, ಅವ್ರು ಏನ್ ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಎತ್ತ ಮಾಡ್ತಾರೆ ಅಂತ. 21 ಗಂಟೆ ಅಲ್ಲ ಸರ್, ನಾನು ಹೇಳೋದು ಇಷ್ಟೇ ಸರ್, ನೋ ಎವಿಡೆನ್ಸ್ ಇಸ್ ದೇರ್. 21 ಮುಂಚೆ ಫಸ್ಟ್ ನನಗೊಂದು ಇಡಿ ನೋಟಿಸ್ ಕೊಟ್ಟಿದ್ರು, ನಾವು ಇಡಿ ಆಫೀಸಲ್ಲಿ ಹೋಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಆ ಸ್ಟೇಟ್ಮೆಂಟ್ ಸೇಮ್ ಸ್ಟೇಟ್ಮೆಂಟ್ ನೆನ್ನೆನೂ ಕೊಟ್ಟಿದ್ದೀನಿ. 5 ವರ್ಷ ಬಿಟ್ಟು ಸರ್ಚ್ಗೆ ಬಂದಿದ್ದಾರೆ, ಅದನ್ನೇ ನೀವು ಆಲೋಚನೆ ಮಾಡಿ. FIR ಆಗಿರೋದು 21 ನಲ್ಲಿ, ಈ ಸರ್ಚ್ಗೆ ಬಂದಿರೋದು 26 ಅಲ್ಲಿ. ಏನೋ ಇದ್ದಿದ್ರೆ ಈ ಬಿಜೆಪಿ ಅವ್ರು ನಮ್ಮನ್ನ ಬಿಡ್ತಾ ಇದ್ರಾ? ಆ ವರ್ಷ ನನ್ನ ಬಿಡ್ತಾ ಇದ್ರಾ? ನೆನ್ಸ್ ನೋಡಿ, ನಂದು ಇಷ್ಟೇ ಸಿಕ್ಬಿಟ್ರೆ ನಮ್ಮನ್ನು ತಗೊಂಡೋಗಿ ಜೈಲ್ಗೆ ಹಾಕಿರ್ತಾ ಇದ್ರು. ಸರ್, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಸದನದಲ್ಲಿ ಈ ವಿಚಾರ ಬಂದಾಗ ಬಿಟ್ಕಾಯಿನ್ ಯಾವುದೇ ಸಾಕ್ಷ್ಯಾಧಾರಗಳು ಇನ್ ಹ್ಯೂಮನ್ ಅಥವಾ ಇನ್ ಕಾಯಿನ್ ಎಲ್ಲೂ ಸಿಕ್ಕಿಲ್ಲ, ಇದ್ರ ಬಗ್ಗೆ ಯಾವುದೇ ವಿಚಾರವನ್ನ ನಮ್ಮ ಮುಂದೆ ಇಲ್ಲ, ಇಡಿ ತಗೊಂಡಿದ್ರೆ ಅವ್ರು ವೆರಿಫಿಕೇಶನ್ ಮಾಡಲಿ, ಇನ್ವೆಸ್ಟಿಗೇಷನ್ ಮಾಡಲಿ ಅಂತ ಹೇಳಿದ್ರು. ಅಲ್ಲಿಂದ 6 ವರ್ಷಗಳವರೆಗೂ ಇದು ಹಾಲ್ಟ್ ಆಗಿತ್ತು. ಈಗ ಮತ್ತೆ ಮಾಡ್ತಿರುವಂತದ್ದು ಇದನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಿದ್ದಾರೆ ಅಥವಾ ಬೇಕು ಅಂತ ಹೇಳಿ ಏನಾದ್ರು ನಿಮ್ಮಲ್ಲಿ ನಿಮ್ಮ ಪ್ರಶ್ನೆ ಏನಾಯ್ತು? ಒಂದ್ ನಿಮಿಷ ಸರ್, SIT ನಡೀತಾ ಇದೆ, ಇಡಿ ನಡೀತಾ ಇದೆ, ಏನಾಗಿದ್ರೆ ಅದು ಕೋರ್ಟ್ ಬರುತ್ತಲ್ಲ, ಜನರ ಮುಂದೆ ಇದು ಬಂದೇ ಬರುತ್ತಲ್ಲ. ಹೌದಪ್ಪ. ಒನ್ ಸೆಕೆಂಡ್, ಶ್ರೀಕಿನ ನಮಗೆ ಗೊತ್ತಿಲ್ಲ ಅಂತ ನಾವೆಲ್ಲೂ ಹೇಳಿಲ್ಲ, ನಮಗೆ ಪರಿಚಯ ಇದೆ. ಅವ್ರಿಗೂ ನಾವು ಅವರಿಗೂ ಹೇಳಿದೀವಿ, ಜೊತೆ ಏನೋ ಒಂದು ಊಟ ಮಾಡಿದೀವಿ, ಗೊತ್ತಿದೆ. ಅದನ್ನ ಕರೆದು ಕೇಳೋರೆ ನಾವು ಹೇಳಿದೀವಿ. ಅದು ಬಿಟ್ಟು ವ್ಯವಹಾರ ಇದೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಎಲ್ಲಾದ್ರೂ ನಿಮಗೆ ಯಾವ್ದಾದ್ರು ಏಜೆನ್ಸಿ ನಿಮ್ಮ ಹತ್ರ ಹೇಳಿದ ನಂದು ಅವ್ರದ್ದು ವ್ಯವಹಾರ ಇದೆ ಅಂತ? ಯಾವ್ದು ವ್ಯವಹಾರ ಇಲ್ಲ. ಮಾಧ್ಯಮದ ಸ್ನೇಹಿತರೆ, ಇವಾಗ ನಮ್ಮ ಅಪ್ಪ ನಮ್ಮನ್ನೇನೋ ನನ್ನ ತಮ್ಮನ್ನು ಮನೆಯಲ್ಲಿ ಇಟ್ಕೊಂಡಿದ್ದಾರೆ, ಇದೇ ರೀತಿ ನಡೆದ್ರೆ ನಮ್ಮನ್ನ ಮನೆಯಿಂದ ಆಚೆ ಹಾಕ್ತಾರೆ. ಅಲ್ಲ, ಪದೇ ನಮ್ಮನ್ನ ಟಾರ್ಗೆಟ್ ಮಾಡಕ್ ಹೋಗಿ ನಮ್ಮನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಇದು ಮಾಡಿದ್ರೆ ಈ ವಿಲ್ ಆಲ್ಸೋ ಫೀಲ್ ಬ್ಯಾಡ್. ನೋ ಸರ್, ಐ ಆಮ್ ಆಸ್ಕಿಂಗ್, ಮೈ ಗ್ರ್ಯಾಂಡ್ ಫಾದರ್ ಇಸ್ 89 years old. In his whole life, not a single bad mark. My father is 4-time MLA, 1 accusation not on him. Only way you can bring him down, target Nalpad and his brother. Simple as that. Thank you. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.